ನಮಸ್ಕಾರ. ನಾನು ಈಗ ಕವಿರತ್ನ ಕಾಳಿದಾಸ ದೇವಿಯಿಂದ ವಿದ್ಯಾಬುದ್ಧಿಯನ್ನು ಪಡೆಯುವ ಸೀನನ್ನು ಎನಾಕ್ಟ್ ಮಾಡ್ತೀನಿ. ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ನನ್ ಎಂದವ ಹೇಳೋಳೆ ದ್ಯಾವಿ ಹೊರ್ಕೋಗೋಳೆ ಅಂತ ನಾನು ಆ ಗುಡಿಯೊಳಗೋಗಿ ಬಾಗ್ಲು ಜಡಾಯಿಸ್ಕೊಂಡ್ಬಿಡ್ತೀನಿ. ದ್ಯಾವಿ ನನ್ಗೆ ವಿದ್ಯಾಬುದ್ಧಿ ಕೊಡೋವರೆಗೂ ನಾ ಬಾಗ್ಲು ತೆಗಿಯಕ್ಕಿಲ್ಲ. ಏನಿದು? ಬಾಗಿಲು ಮುಚ್ಚಿದೆ. ಯಾರಲ್ಲಿ? ಬಾಗಿಲು ತೆರೆಯಿರಿ, ನಾನು ಒಳಗೆ ಬರಬೇಕು. ನಾನು ಕುರುಬನ್ ಪಿಳ್ಳೆ ಈರಾ, ನಾ ಬಾಗ್ಲು ತೆಗಿಯಕ್ಕಿಲ್ಲ. ನೀನು ನಾನ್ ಏನ್ ಕೇಳ್ತೀನೋ ಅದ್ ಕೊಡೋವರೆಗೂ ನಾ ಬಾಗ್ಲು ತೆಗಿಯಕ್ಕಿಲ್ಲ. ಆಗಲಿ, ಏನು ಬೇಕು ನಿನಗೆ? ಐಶ್ವರ್ಯ, ಆಯಸ್ಸು, ಆರೋಗ್ಯ? ಅವೆಲ್ಲ ನಂಗ್ ಗೊತ್ತಾಗಕ್ಕಿಲ್ಲ. ನನ್ ಎಂದ್ರವ ಹೇಳೋಳೆ ನನ್ಗೆ ವಿದ್ಯಾಬುದ್ಧಿ ಕೊಡ್ಬೇಕು ಅಂತ. ವಿದ್ಯಾಬುದ್ಧಿ ಕೊಡ್ತೀಯವಾ? ವಿದ್ಯಾಬುದ್ಧಿ ಅಷ್ಟೇ ಸಾಕೆ? ಆಗಲಿ, ನಾನು ನಿನಗೆ ವಿದ್ಯಾಬುದ್ಧಿಯನ್ನು ಕೊಡುತ್ತೇನೆ. ಬಾಗಿಲು ತೆರೆ ಕಂದ. ನೀನು ಒಳಗಡೆ ಬಂದ್ಬಿಟ್ಟು ನಂಗೆ ಮೋಸ ಮಾಡ್ಬಿಟ್ರೆ ಮೋಸ. ನಮ್ಮ ಊರ್ ದ್ಯಾವ್ರವನಲ್ವಾ ವೀರಭದ್ರ, ಅವನ್ ಮ್ಯಾಲೆ ಪ್ರಮಾಣ ಮಾಡು ಪರ್ಮಣವ. ಏನು? ಜಗನ್ಮಾತೆಯ ಕೈಯಲ್ಲಿ ಪ್ರಮಾಣವೇ? ಆಗಲಿ, ಈಗ ಬಾಗಿಲು ತೆರೆ. ಎದ್ದೇಳು ಕಂದ, ಎದ್ದೇಳು. ನಿನ್ನ ನಾಲಿಗೆ ತೆರೆ. ನಾನು ನಿನಗೆ ವಿದ್ಯೆ ಹಾಗೂ ಬುದ್ಧಿಯನ್ನು ಕೊಡುತ್ತೇನೆ. ನಾಲಿಗೆ ತೆರೆ ಕಂದ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. I'm Mangte Chungne Zal, also known as Mary Kom. I'm a 7-time world champion. This journey has not been easy for me. I've had to make sacrifices and stay dedicated. Today I want to show my story to you all. कोच सर मुझे बॉक्सिंग सीखना है, प्लीज एक चांस दे दो। तुझे पता है बॉक्सिंग कितना टफ है? सर मैं अच्छा से करूंगी, प्लीज मुझे सीखना है। तुझे बॉक्सिंग क्यों सिखाओ? 5 रीजन दो। I love boxing, I love boxing, I love boxing, I love boxing। 500 रीजन भी बताना पड़ेगा? ठीक है, कल सुबह से 7 बजे आ जाना। थैंक यू सर, थैंक यू सर। I learned boxing, won matches, I got married and had kids. I thought my boxing career was over, but my family supported me and told me to get back to boxing. कोच मैं कमबैक करना चाहती हूँ, लेकिन अब मेरे बच्चे भी हैं, मैं नहीं जीत सकती। बच्चे होने के बाद औरत और भी स्ट्रांग हो जाता है। Come on, you can do it. And the winner is Mary Kom. Yes. Thank you. ನಮಸ್ಕಾರ. ನಾನು ಇವತ್ತು ಒಂದು ದೃಶ್ಯ ಮಾಡ್ತೀನಿ. ಒಂದು ಅಮ್ಮ ಮತ್ತೆ ಮಗನ ಮಧ್ಯ ಸಂಭಾಷಣೆ ನಡೆಯೋದು. ಇದು ಒಂದು ವೃದ್ಧಾಶ್ರಮದಲ್ಲಿ ನಡೀತಿದೆ. ಅಮ್ಮ ಹೇಗಿದ್ಯಾ? ಅಯ್ಯೋ ಇದೇನಿದು ಹಿಂಗ್ ಕಾಣಿಸ್ತಿದ್ಯಾ? ಹುಷಾರಿಲ್ವಾ ಅಥವಾ ಏನು? ಅಂತೂ ಇಂತೂ ಆದ್ರೂ ಬಂದಿಯೇನೋ ನನ್ ನೋಡಕ್ಕೆ. ನಂಗೆ ಹುಷಾರಿಲ್ಲ. ಇವತ್ತೋ ನಾಳೆನೋ ನಾನ್ ಸತ್ತೋಗೋ ಹಂಗ ಅನಿಸ್ತಿದೆ. ಎಷ್ಟ್ ಸತಿ ಕಾಲ್ ಮಾಡ್ಲಿ ನಿನ್ನ? ಎಷ್ಟ್ ಸತಿ ಅಂತ? ಕೊನೆಗೆ ಇವತ್ತಾದ್ರೂ ಬಂದೆ ತಾನೆ? ಹಂಗ ಹೇಳ್ಬೇಡ ಅಮ್ಮ, ನನಗ್ ಮೀಟಿಂಗ್ ಎಲ್ಲ ಇತ್ತು, ಬಿಸಿ ಇದ್ದೆ, ಬರಕ್ ಆಗ್ಲಿಲ್ಲ.
ಅದ್ ಬಿಡು, ನೀನ್ ನಂಗೆ ಮುಂಚೆ ಯಾಕೆ ಹುಷಾರಿಲ್ಲ ಅಂದೆ? ಹುಷಾರಿಲ್ಲ ಅಂತ ಹೇಳಲಿಲ್ಲ. ನಾನು ವೃದ್ಧಾಶ್ರಮಕ್ಕೆ ಒಂದು ಒಳ್ಳೆ ಆಸ್ಪತ್ರೆಗೆ ಸೇರ್ಸಕ್ ಹೇಳಿರ್ತಿದ್ದೆ. ಹೇಳಿದ್ರೆ ಯೂಸ್ ಏನು? ನನ್ ಮಕ್ಕಳೇ ನನ್ನನ್ನು ನೋಡಕ್ ಬರಲ್ಲ ಅಂದ್ರೆ ಯಾಕೆ ನನ್ನ ಜೀವನ ಇನ್ನು ಉಳಿಲಿ? ಸುಮ್ನೆ ಹಿಂಗೆಲ್ಲ ಹೇಳ್ಬೇಡ ಅಮ್ಮ. ಅದ್ ಬಿಡು, ನನಗೆ ಒಂದು ಕೊನೆ ಆಸೆ ಇದೆ, ಅದನ್ನಾದ್ರೂ ತೀರಿಸ್ತೀಯನೋ? ಈ ವೃದ್ಧಾಶ್ರಮದಲ್ಲಿ ಪ್ರತಿಯೊಂದು ರೂಮಿಗೂ ಒಂದೊಂದು ಫ್ಯಾನ್ ಹಾಕ್ಸು, ಮತ್ತೆ ಅಡುಗೆ ಮನೆಯಲ್ಲಿ ಒಂದು ಫ್ರಿಡ್ಜ್ ಹಾಕ್ಸು. ಯಾಕೆಂದ್ರೆ ಬೇಸಿಗೆ ಕಾಲದಲ್ಲಿ ಶೆಕೆ ತಡಿಯಕ್ಕಾಗಲ್ಲ. ಆಯ್ತಮ್ಮ, ನಿನ್ ಕೊನೆ ಆಸೆ ಪೂರೈಸ್ತೀನಿ. ಆದ್ರೆ ಪೂರೈಸಿದ್ರು ಯೂಸ್ ಇಲ್ಲ ಅಲ್ವಾ? ನೀನೇ ಹೇಳಿಲ್ವಾ ನಿಂಗೆ ಅನ್ನಿಸ್ತದೆ ಅಂದ್ರೆ ಇವತ್ತು ನಾಳೆನೋ ಹೊರಟೋಗ್ತೀಯ ಅಂತ. ಸೊ ಯೂಸ್ ಏನು ನಿಂಗೆ? ನನಗಲ್ವೋ ಇದು, ಇನ್ನೊಂದು 20-30 ವರ್ಷದಲ್ಲಿ ನಿನ್ನ ಮಕ್ಳು ಇರ್ತಾರಲ್ಲ, ಅವರು ನಿನ್ನನ್ನು ಇಲ್ಲಿ ಬಂದು ಹಾಕ್ತಾರೆ, ನಿನಗೆ ಅನುಕೂಲ ಆಗ್ಲಿ ಅಂತ. ಸುಮ್ನೆ ಹೇಳ್ತಿದ್ಯಾ ಅಮ್ಮ? ನನ್ ಮಕ್ಳು ನನ್ನ ಹಂಗೆ ಯಾಕೆ ವೃದ್ಧಾಶ್ರಮದಲ್ಲಿ ಹಾಕ್ತಾರೆ? ನನ್ ಮಕ್ಳು ಹಂಗ್ ಮಾಡಲ್ಲ ನನಗೆ. ನಾನು ಹಂಗೆ ಅನ್ಕೊಂಡಿದ್ದೆ ಕಣೋ. ಚಿಕ್ಕ ವಯಸ್ಸಿಂದ ನಾನ್ ನಿನ್ನನ್ನು ನೋಡ್ಕೊಂಡಿರೋದು, ನಿನ್ ಕೈ ಹಿಡ್ಕೊಂಡು ಎಲ್ಲಾ ಕಡೆ ಕರ್ಕೊಂಡು ಹೋಗಿದ್ದೀನಿ ನಾನು. ಆದ್ರೆ ವಯಸ್ಸಾದ ತಕ್ಷಣ ಇಲ್ಲಿ ಹಾಕಿದ್ಯಲ್ವಾ? ಅಮ್ಮ ಹೋಗ್ಬೇಡ ಅಮ್ಮ, ತಪ್ಪಾಯ್ತು, ಕ್ಷಮಿಸು. ಥ್ಯಾಂಕ್ ಯು. ನಮ್ಮನೆ ಮುಂದೆ ಗಣಪತಿ ಕೂರಿಸುವ ಬಗ್ಗೆ ಸೋನು ಹಾಗೂ ದೀಪು ರವರ ಸಂಭಾಷಣೆ. ಹಾಯ್ ದೀಪು, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಏನ್ ಸಮಾಚಾರ? ಅದನ್ನೇ ಹೇಳಕ್ ಬಂದೆ. ಇವತ್ತು ನಮ್ಮ ಅಣ್ಣ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮನೆ ಮುಂದೆ ಗಣಪತಿ ಕೂರಿಸ್ತಿದ್ದಾರೆ. ಇವತ್ ರಾತ್ರಿ ನಾವೆಲ್ಲ ಡಿಸ್ಕೋ ಡ್ಯಾನ್ಸ್ ಮಾಡ್ತೀವಿ. ನೀನು ಬರ್ತೀಯಾ? ಏನು ಡಿಸ್ಕೋ ಡ್ಯಾನ್ಸಾ? ಅದು ಗಣಪತಿ ಮುಂದೆ? ಸರಿ ಹೋಯ್ತು. ಅಲ್ಲ, ನೀನು ಗೊತ್ತಾ ಯಾರು ಈ ತರ ಗಣೇಶನ ಪಬ್ಲಿಕ್ ಆಗಿ ಕೂರ್ಸೋದಕ್ಕೆ ಶುರು ಮಾಡಿದ್ರು ಅಂತ? ಹಿಂದೆ ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದಾಗ ಆವಾಗ ಅವರು ಜನರನ್ನು ಒಟ್ಟುಗೂಡಲು ಬಿಡ್ತಾನೆ ಇರಲಿಲ್ಲ. ಆವಾಗ ನಮ್ಮ ಸ್ವತಂತ್ರ ಹೋರಾಟಗಾರ ಬಾಲಗಂಗಾಧರ ತಿಲಕ್ ಅವರು ಏನ್ ಮಾಡಿದ್ರು ಹೇಳು? ಏನ್ ಮಾಡಿದ್ರು? ಅವರು ಈ ತರ ಗಣೇಶನ್ನ ಸಾರ್ವಜನಿಕವಾಗಿ ಕೂರ್ಸೋದಕ್ಕೆ ಶುರು ಮಾಡಿದ್ರು. ಈ ನೆಪದಲ್ಲಿ ಜನರೆಲ್ಲ ಒಟ್ಟುಗೂಡಿದ್ರು. ಆವಾಗ ಇವರು ಜನರಿಗೆ ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸ್ತಿದ್ರು. ಅದೇ ಅಭ್ಯಾಸ ಹಾಗೇ ಮುಂದುವರೆದಿದೆ. ಹೌದಾ? ಆದ್ರೆ ನಮಗೆ ಇವಾಗ ಎಲ್ಲ ಫ್ರೀಡಮು ಇದೆ ಅಲ್ವಾ? ಇವಾಗ ಯಾರಿಗೂ ಮೂಡಿಸ್ಬೇಕು? ನಿಜ ಸೋನು, ನೀನ್ ಹೇಳಿದ್ದು ಇವಾಗ ಎಲ್ಲ ಫ್ರೀಡಮು ಇದೆ. ಆದ್ರೆ ನಾವು ಫಾರಿನ್ ಕಲ್ಚರ್ ವ್ಯಾಮೋಹದಲ್ಲಿ ಬಿದ್ದು ನಮ್ಮ ಕಲ್ಚರ್ನೇ ಮರೆತು ಹೋಗ್ಬಿಟ್ಟಿದೀವಿ. ಅದರ ಬಗ್ಗೆ ಆದ್ರೂ ಅರಿವು ಮೂಡಿಸ್ಬೇಕು ತಾನೆ? ನಮ್ಮ ಕಲ್ಚರ್ ಭಾಗವಾದ ನಾಟ್ಯ, ನೃತ್ಯ, ಸಂಗೀತ, ರಾಮಾಯಣ ಮಹಾಭಾರತಗಳ ಹರಿಕಥೆಗಳು ಮತ್ತೆ ಭಗವದ್ಗೀತೆ ಪಾರಾಯಣ ಎಲ್ಲ ಮಾಡಿದ್ರೆ ನಮ್ಗೆ ನಮ್ ಕಲ್ಚರ್ ಮೇಲೆ ಹೆಮ್ಮೆ ಬರಲ್ವಾ? ಇವೆಲ್ಲ ಮಾಡಿಸ್ಬೋದು ತಾನೆ? ಹೌದು, ನಿಜ. ಹಾಗೆ ನಿನಗೆ ಗೊತ್ತಾ, ವ್ಯಾಸ ಋಷಿಗಳು ಒಂದೇ ಸಮನೆ ಮಹಾಭಾರತ ಹೇಳಿದಾಗ ಅದನ್ನು ಗಣಪತಿನೇ ಬರೆದಿದ್ದು ಅಂತ? ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಾ ದೀಪು ನೀನು. ಈಗ್ಲೇ ನಾನು ನಮ್ಮ ಅಣ್ಣನ ಹತ್ರ ಹೋಗಿ ಇವೆಲ್ಲ ಹೇಳಿ ಈ ತರ ಪ್ರೋಗ್ರಾಮ್ಗಳೆಲ್ಲ ಅರೇಂಜ್ ಮಾಡಿಸ್ತೀನಿ. ನೀನು ಬರ್ತೀಯಾ? ನೀವು ಬರ್ತೀರಾ? ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ. ನನ್ನ ಹೆಸರು ಸೋನಿಕಾ. ಈಗಿನ ಕಾಲದಲ್ಲಿ ಸೀತೆಯೂ ಇದ್ರೆ ಹಾಗೂ ರಾವಣನೂ ಇದ್ರೆ ರಾವಣ ಸೀತೆನ ಹೆಂಗ್ ಹೊತ್ಕೊಂಡು ಹೋಗ್ತಾನೆ ಅಂತ ನೋಡೋಣ ಬನ್ನಿ. ನಾನು ಚತುರ್ದಶ ಭಯಾನಕ ಭುವನ ಲಂಕಾಧಿಪತಿ ರಾವಣ, ತ್ರಿಲೋಕವನ್ನೇ ಅಲ್ಲಾಡಿಸಬಲ್ಲ ಪ್ರಚಂಡ ರಾವಣ. ಆದ್ರೆ ಈ ಪ್ರೀತಿ, ಪ್ರೇಮ, ಮೊಹಬ್ಬತ್, ಇಷ್ಕ್ ನನ್ನ ಸನ್ಯಾಸಿ ವೇಷ ಧರ್ಸಂಗ್ ಮಾಡ್ಬಿಟ್ಟಿದ್ಯಲ್ಲ. ಛೆ, ಅದ್ ಸರಿ ಬಿಡು, ನಾ ಬಂದಿದ್ ಕೆಲ್ಸ ಶುರು ಹಚ್ಕೊಳ್ಳೋಣ. ಯಪ್ಪ, ಏನಿದು
ಓಹೋ, ನಾನ್ ಬರ್ಬೇಡ್ದಂತ ಹಾಕಿರ ಲಕ್ಷ್ಮಣ್ ರೇಖೆ. ಆದ್ರೆ ನಾನ್ ಯಾರು ಹೇಳಿ? ರಾವಣ. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ಯಾರದು ಈ ಕಾಡ್ನಲ್ಲಿ ಭಿಕ್ಷೆ ಬೇಡ್ತಾ ಇರೋದು? ನಾನಮ್ಮ, ಸನ್ಯಾಸಿ. ನಾನು ಈ ಕಾಡ್ನಲ್ಲೇ ವಾಸವಾಗಿದ್ದೀನಿ. ಓ, ನನ್ನಿಂದ ಏನಾಗ್ಬೇಕಾಗಿತ್ತು ಸ್ವಾಮಿ? ಹೊಟ್ಟೆ ತುಂಬಾ ಎಸಿತಾ ಇದೆ ಅಮ್ಮ. ಎಷ್ಟೋ ದಿನಗಳಾಯ್ತು ಊಟ ಮಾಡಿ. ಸ್ವಲ್ಪ ಊಟಕ್ಕಿದ್ರೆ ಹಾಕು. ಅಯ್ಯೋ ಸ್ವಾಮಿ, ನಮ್ಮ ಮನೇಲಿ ಗ್ಯಾಸ್ ಖಾಲಿಯಾಗಿ ರಾಮ ಕಾಡಿಗೆ ಹೋಗಿದ್ದಾನೆ ಸೌದೆ ತರಕ್ಕೆ, ಮತ್ತೆ ಲಕ್ಷ್ಮಣ ಊಟ ತರಕ್ಕೆ ಹೋಟ್ಲಿಗೆ ಹೋಗಿದ್ದಾನೆ. ಅಯ್ಯೋ ಸರಿ ಬಿಡು, ಅಟ್ಲೀಸ್ಟ್ ದುಡ್ಡಿದ್ರೆ ಆದ್ರೂ ಕೊಡು. ಸ್ವಿಗ್ಗಿನೋ ಝೊಮ್ಯಾಟೋದಿಂದನೋ ಆರ್ಡರ್ ಮಾಡ್ಕೊಂಡು ತಿಂತೀನಿ. ಆದ್ರೆ ನನ್ನ ಹತ್ರ ದುಡ್ಡು ಇಲ್ವಲ್ಲ ಸ್ವಾಮಿ. ಅಯ್ಯೋ, ಹೆಂಗಾದ್ರೂ ಹೋಗುತ್ತೆ. ಕ್ಯಾಶು, UPI, ಫೋನ್ ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಹೆಂಗಾದ್ರೂ ಕೊಡು, ಏನಿಲ್ಲ. ನನ್ನ ಹತ್ರ ಫೋನ್ ಪೇ ಇದೆ, ಆದ್ರೆ ನೆಟ್ ಪ್ಯಾಕೇ ಖಾಲಿಯಾಗಿ ಹೋಗಿದೆಯಲ್ಲ ಸ್ವಾಮಿ. ನಿಮ್ಮ ಹತ್ರ ನೆಟ್ವರ್ಕ್ ಇದ್ರೆ ಹೇಳಿ, ಹಾಟ್ಸ್ಪಾಟ್ ಆನ್ ಮಾಡಿ ನಾನು ನಿಮ್ಗೆ ಫೋನ್ ಪೇ ಮಾಡ್ಕೊಡ್ತೀನಿ. ಆಹಾ, ಇದೇ ಕರೆಕ್ಟ್ ಟೈಮು. ನೆಟ್ ಸಿಕ್ಕಲ್ಲ ಅಂತ ಆ ಗೆರೆನ್ ದಾಟ್ಸ್ಬಿಡ್ತೀನಿ. ಅದು ಅಮ್ಮ, ಇಲ್ಲಿ ನೆಟ್ ಸಿಗಲ್ಲ, ಕಾಡಲ್ವಾ, ಅಲ್ಲಿ ವೃಕ್ಷದ ಕೆಳಗಡೆ ನೆಟ್ ಸಿಗ್ಬೋದು. ಬನ್ನಿ ಅಲ್ಲಿಗೆ ಹೋಗೋಣ. ಅಯ್ಯೋ, ನಾನು ಈ ಗೆರೆನ್ ದಾಟ್ಬೇಡ್ದು ಅಂತ ಲಕ್ಷ್ಮಣನಾಗ ಹೇಳಿದಾನೆ ಸ್ವಾಮಿ. ಹಾ, ನಿನ್ ಮಾತಿನ ಅರ್ಥ ಏನು? ನನ್ನಂತ ಹೊಟ್ಟೆ ಹಸ್ತಿರೋ ಸ್ವಾಮಿಗೆ ಉಪವಾಸ ಇರು ಅಂತ್ಯ. ಆ ಶಾಪ ನಿನ್ ತಟ್ಟುತ್ತೆ. ಅಯ್ಯಯ್ಯೋ ಸ್ವಾಮಿ, ನಾನು ಹಂಗಂದಿಲ್ಲ. ಸರಿ ಬನ್ನಿ ಹೋಗೋಣ. ಸರಿ ಸ್ವಾಮಿ, ನಿಮ್ ಹಾಟ್ಸ್ಪಾಟ್ ಆನ್ ಮಾಡಿ, ನಾನು ಬೇಕಾದ್ರೆ ಫೋನ್ ಪೇ ಮಾಡ್ತೀನಿ. ನಾನು ರಾವಣ ನಿನ್ನ ಅಪರ್ಸಲು ಈ ವೇಷ ಹಾಕೊಂಡ್ ಬಂದಿದ್ದೀನಿ. ಓ ಹೌದಾ, ನಾನು ಮೀನಮ್ಮ, ಈ ಮನೇಲಿ ಕೆಲಸ ಮಾಡಾಳು. ಇರು, ಸೀತಕ್ಕಂಗೆ ಹೇಳ್ತೀನಿ ನಿನ್ ಬಗ್ಗೆ. ಥ್ಯಾಂಕ್ ಯು. ಅಕ್ಬರ್ ಹಾಗೂ ಬೀರ್ಬಲ್ನ ಸಂವಾದನೆ. ಇಲ್ಲಿ ನಿಂತ್ಕೊಂಡ್ರೆ ಬೀರ್ಬಲ್, ಅಲ್ಲಿ ನಿಂತ್ಕೊಂಡ್ರೆ ಅಕ್ಬರ್. ಹೇ ಬೀರ್ಬಲ್, ಬಾಯ್ಲಿ. ಹಾ ಹೇಳಿ ಬಾಚಾ, ನಿಮಗೆ ಏನು ಬೇಕಾಗಿದೆ? ಬೀರ್ಬಲ್, ನನಗೆ ಹಸಿರಾದ ಬಟ್ಟೆ ಹಾಗೂ ಹಸಿರಾದ ಕುದುರೆ ಬೇಕಾಗಿದೆ. ಹಸಿರಾದ ಬಟ್ಟೆ ಸರಿ, ಅದೇ ಹಸಿರಾದ ಕುದುರೆ ಅದು ಅಸಾಧ್ಯ. ಬೀರ್ಬಲ್, ಇವ ನಿನ್ನ ಮಾತು ಕೇಳಿಲ್ಲ ಅಂದ್ರೆ ನನಗೆ ನಿನ್ನ ಮುಖವನ್ನು ತೋರಿಸಬೇಡ. ಆಯ್ತು ಬಾಚಾ, ಆದ್ರೆ ನನಗೆ ಸ್ವಲ್ಪ ಸಮಯ ಬೇಕಾಗಿದೆ. ಬೀರ್ಬಲ್, ನನಗೆ 7 ದಿವಸ ಸಮಯ ಕೊಡುತ್ತೇನೆ. 8ನೇ ದಿವಸದಲ್ಲಿ ನೀ ನನ್ನ ಹಸಿರಾದ ಕುದುರೆ ಜೊತೆ ಬರಬೇಕು. ಆಯ್ತು ಬಾಚಾ. ಸ್ವಲ್ಪ ದಿವಸಗಳ ನಂತರ ಬೀರ್ಬಲ್ ಎಲ್ಲಾ ಸಾಮ್ರಾಜ್ಯಗಳನ್ನು ನೋಡಿರ್ತಾನೆ, ಆದ್ರೆ ಅವನಿಗೆ ಹಸಿರಾದ ಕುದುರೆ ಸಿಗಲಿಲ್ಲ. ಈ ಬೀರ್ಬಲ್ ಎಲ್ಲಿದ್ದಾನೆ? ನನಗೆ ನನ್ನ ಹಸಿರಾದ ಕುದುರೆ ಬೇಕು. ಸೈನಿಕರೇ ಬನ್ನಿ, ಬೀರ್ಬಲನ್ನು ಹೋಗಿ ಕರೆದುಕೊಂಡು ಬನ್ನಿ. ಬಾದ್ಶಾ, ನಾನು ಎಲ್ಲಾ ಸಾಮ್ರಾಜ್ಯಗಳನ್ನು ನೋಡಿದೆ, ಆದ್ರೆ ಬರೀ ಒಬ್ಬ ವ್ಯಕ್ತಿ ಹತ್ರ ನೀವು ಕೇಳಿದ ಹಸಿರಾದ ಕುದುರೆ ಇತ್ತು, ಆದ್ರೆ ಅವನು ನನಗೆ ಅದನ್ನು ಕೊಡಲಿಲ್ಲ. ನೀನು ಹೇಳಬೇಕಿತ್ತು ತಾನೆ ಅದು ಬಾದ್ಶಾ ಅಕ್ಬರ್ ಕೇಳಿದೆ ಎಂದು. ನಾನು ಅದನ್ನು ಹೇಳಿದೆ, ಆದ್ರೆ ಅವನು ನನಗೆ ಅದನ್ನು ನೀಡಲಿಲ್ಲ. ಯಾಕಂದ್ರೆ ನಾನು ಸುಳ್ಳುಗಾರ ಎಂದು ಅವನಿಗೆ ಆಲೋಚನೆ ಬಂದಿತ್ತು. ಹೌದಾ, ಇವಾಗ ನಾವೇನು ಮಾಡುವುದು? ಅವನು ನಮಗೆ 2 ಸವಾಲನ್ನು ನೀಡಿದ್ದಾನೆ. ನಾವು ಅದನ್ನು ಮಾಡಿದರೆ ಅವನು ನಮಗೆ ಹಸಿರಾದ ಕುದುರೆಯನ್ನು ನೀಡುತ್ತಾನೆ. 1ನೇ ಸವಾಲು, ನೀವೇ ಹೋಗಿ ಅದನ್ನ ಎತ್ತಿಕೊಂಡು ಬರಬೇಕು. ಅಯ್ಯೋ, ಇಷ್ಟ ತಾನೆ, ನಾನ್ ತಾರಿದ್ದೀನಿ. ಸೈನಿಕರೇ ಬನ್ನಿ, ಹೊರಡೋಣ. ರಾಜರೇ, ಒಂದ್ ಸ್ವಲ್ಪ ಸಮಾಧಾನಿಯಾಗಿರಿ. 2ನೇ ಸವಾಲನ್ನು ಕೇಳಿಸಿಕೊಳ್ಳಿ. 2ನೇ ಸವಾಲು, ನೀವು ವಾರದ 7 ದಿವಸಗಳಲ್ಲಿ ಬರಬಾರದು, ಆದ್ರೆ ನೀವು ವಾರದ 8ನೇ ದಿವಸದಲ್ಲಿ ಬರಬೇಕು. ಬೀರ್ಬಲ್, ನೀನೇನೆಂದು ಹೇಳುತ್ತಿದ್ಯಾ? ವಾರದಲ್ಲಿ ಬರೀ 7 ದಿವಸ, 8 ದಿವಸ ಇಲ್ಲ. ಇದೇ ಬಾದ್ಶಾ, ಇದೆ. ಹೇಗೆ ಹಸಿರ ಕುದುರೆ ಇದೆ, ಹಾಗೆ ವಾರದಲ್ಲಿ 8 ದಿವಸ ಇರಬೇಕಲ್ಲವೇ? ಬೇಷ್ ಬೀರ್ಬಲ್, ಬೇಷ್. ನಾವು ನಿಮಗೆ ಕಷ್ಟವಾದ ಪ್ರಶ್ನೆ ನೀಡಿದರೂ ನಿಮ್ಮ ಕೈಯಲ್ಲಿ ಯಾವಳು ಉತ್ತರ ಇರುತ್ತೆ. ನಮಗೆ ಭಾರಿ ಹೆಮ್ಮೆ ಇದೆ ನೀವು ನಮ್ಮ ನವರತ್ನದಲ್ಲಿ ಒಬ್ರು ಎಂದು. ಬೇಷ್, ಧನ್ಯವಾದಗಳು ಬಾದ್ಶಾ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘ್ನಾ ರವಿ. ಇವತ್ತಿನ ನಾಟಕ ಡಾಕ್ಟರ್ ಧೈರ್ಯೇಶ್ ಮತ್ತೆ ಗಾಬ್ರಿ ಗಣೇಶ್. ಸರ್, ನನ್ನನ್ನು ಕಾಪಾಡಿ ಡಾಕ್ಟರ್ ಸರ್. ನನಗೆ ಏನ್ ಮಾಡೋಕು ಅಂತ ಗೊತ್ತಿಲ್ಲ, ಏನೇನೋ ಆಗ್ತಿದೆ. ಅಯ್ಯೋ ಗಣೇಶ್, ಏನಾಯ್ತು? ಬಂದ್ ಕೂತ್ಕೊಳ್ಳಿ, ನಿಧಾನವಾಗಿ ಹೇಳಿ. ಅಯ್ಯೋ ಡಾಕ್ಟ್ರೇ, ನನ್ನ ಕೈಯಲ್ಲಿ ನಿಂತ್ಕೊಳ್ಳಕ್ಕೂ ಆಗ್ತಿಲ್ಲ, ಕೂತ್ಕೊಳ್ಳಕ್ಕೂ ಆಗ್ತಿಲ್ಲ, ಏನಾದ್ರೂ ಮಾಡಿ. ಈ ಗಣೇಶ್, ನಿಮ್ಮನ್ನಂತೂ ಗಾಬ್ರಿ ಗಣೇಶ್ ಅಂತ ಕರಿಬೇಕು.
ಏನಾಯ್ತು ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ರಿ. ಡಾಕ್ಟ್ರೆ, ನಂಗೆ ತಲೆ ಬಾಂಬ್ ಬ್ಲಾಸ್ಟ್ ಆಗೋಂಗ್ ನೋವು, ಹೊಟ್ಟೆ ಗುಡುಗುಡು, ಸಿಂಹ ಸಿಂಹ ಗರ್ಜಿಸುತ್ತಿದೆ, ಆಮೇಲೆ ವಿಪರೀತ ಶೀತ. ಓಹೋ, ಓಕೆ, ಒಂದದಾಗ ಅನಲೈಸ್ ಮಾಡೋಣ. ಇದೆಲ್ಲ ಯಾವಾಗಿಂದ ಶುರು ಆಗ್ತಿದೆ? ಡಾಕ್ಟ್ರೆ, ಬೆಳಗ್ಗೆ ಎದ್ದಾಗಿಂದ ಮೈ ಮೇಲೆ ಓಲಾ ಕ್ಯಾಪ್ ಹೊಡ್ದಂಗಿದೆ. ಇದು ಸ್ವಲ್ಪ ಓವರ್ ಆಗಿಲ್ವಾ? ಸರಿ, ಫಸ್ಟ್ ಟೆಂಪರೇಚರ್ ಚೆಕ್ ಮಾಡೋಣ. ಬೈ ತೋರಿಸಿ. ಚಿಕ್ಕ ಮಗು ತರ ಆಡ್ತೀರಲ್ರಿ. ಓಕೆ, ಟೆಂಪರೇಚರ್ ಇಲ್ಲ, ನೋ ಫೀವರ್. ಹಾಗಿದ್ರೆ ನನ್ನ ಹೊಟ್ಟೆ ಸಿಂಹ ಸಿಂಹ ಗರ್ಜಿಸ್ತಿದೆ. ನನ್ನ ನೈಟ್ ಏನ್ ಊಟ ಮಾಡಿದ್ರಿ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರಾ? ಅದು ಸರ್, ನೆನೆ ಮಧ್ಯಾಹ್ನ ಪಾರ್ಟಿ ಇತ್ತು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ, ಅದಕ್ಕೆ ನೈಟ್ ಉಪವಾಸ, ಆಮೇಲೆ ಬೆಳಗ್ಗೆ ಎದ್ದು ಸ್ಟ್ರಾಂಗ್ ಆಗಿ ಕಾಫಿ ಕುಡ್ದೆ. ಅಲ್ಲೇ ಮತ್ ಗ್ಯಾಸ್ ಆಗ್ದಂಗೆ ಇನ್ನೇನಾಗತ್ತೆ? ಸಿಂಹ, ಹುಲಿ, ಚಿರತೆ, ಇನ್ನೇನು ಆನೆ ಕೂಡ ಬರುತ್ತೆ ಹೊಟ್ಟೆ ಒಳಗೆ. ಡಾಕ್ಟ್ರೆ, ಹಾಗೆ ಈ ಶೀತ. ಮನೆಯಲ್ಲಿ ನಾಯಿ ಬೇಕಿದ್ಯಾ? ಅದು ಸರ್, ನಮ್ ಪಕ್ಕದ ಮನೆ ಇದಾರಲ್ಲ ರೋಸಿ, ಅವ್ರು ಬಂದು ಹೇಳಿದ್ರು, ಗಣೇಶ್ ನನ್ ನಾಯಿನ್ ನೋಡ್ಕೊಂತೀರಾ ಅಂತ ಟೂರಿಗೆ ಹೋಗಿದ್ದಾರೆ. ಅಲ್ಲೇ ರೋಸಿ ಲವ್ಗೆ ನಮಗ್ ಬೆಕ್ ಅಲರ್ಜಿ ಬಂತಲ್ರಿ. ಅಂದ್ರೆ ನನಗ್ ಏನು ಪ್ರಾಬ್ಲಮ್ ಇಲ್ವಾ? ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ಡೋಲೋ 650 ರ್ಯಾಂಟಾಕ್ ಸೆಟ್ರಜಿನ್ ಬರ್ದ್ ಕೊಡ್ತೀನಿ, ಸಾಯಂಕಾಲದೊಳಗೆ ರಿಲೀಫ್ ಸಿಗತ್ತೆ. ಹಾಗಿದ್ರೆ ನಾನು ಇಲ್ಲಿ ಸುಮ್ಮನೆ ಬಂದ ರೀ? ಪ್ರಾಬ್ಲಮ್ ಇರೋದು ನಿಮ್ ತಲೆಯಲ್ಲಿ. ಹಾ ಫ್ರೆಂಡ್ಸ್, ನಿಮ್ಗೂ ಇದೊಂದು ಪಾಠ. ಏನಾದ್ರೂ ಜೀವನದಲ್ಲಿ ಪ್ರಾಬ್ಲಮ್ ಬಂದ್ರೆ ಓವರ್ ರಿಯಾಕ್ಟ್ ಮಾಡಬೇಡಿ. ಕೂಲ್ ಹೆಡ್ ಅಲ್ಲಿ ಯೋಚನೆ ಮಾಡಿ, ಎಲ್ಲ ಸಾರ್ಟ್ ಔಟ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಡಾಕ್ಟರ್ ಧೈರ್ಯಶ್ ಹತ್ರ ಬನ್ನಿ. ಥ್ಯಾಂಕ್ ಯು. ಸತ್ಯವಾಹನ, ಎಲ್ಲಯ್ಯ ನಿನ್ನನ್ನು ಹುಡುಕುವುದು? ಇದೇನು ಭೂಲೋಕವೋ ಅಥವಾ ಜನಲೋಕವೋ? ಎಲ್ಲೆಲ್ಲಿ ನೋಡಿದರೂ ಜನವೋ ಜನ. ಎಲ್ಲಯ್ಯ ನಿನ್ನನ್ನು ಹುಡುಕುವುದು? ಯಾರದು ನನ್ನ ಗಂಡನನ್ನು ಏಕವಚನದಲ್ಲಿ ಕರೆಯುತ್ತಿರುವುದು? ನಾನು ಯಮಧರ್ಮ. ಇಂದಿಗೆ ನಿನ್ನ ಗಂಡನ ಆಯುಸ್ಸು ಮುಗಿದಿದೆ. ನಾನು ಅವನನ್ನು ನನ್ನ ಲೋಕಕ್ಕೆ ಸೆರೆದೊಯ್ಯಲು ಬಂದಿದ್ದೇನೆ. ಅಯ್ಯೋ ದೇವರೇ, ಸ್ವಾಮಿ, ನಾವು ಮದುವೆಯಾಗಿ ಬರೀ ಕೆಲವು ದಿನ ಮಾತ್ರ ಕಳೆದಿವೆ, ನಮಗೆ ಕಾಲಾವಕಾಶ ನೀಡಿ ಸ್ವಾಮಿ. ಗಂಡ ಹೋದರೆ ಸಾಕು ಎನ್ನುವ ಈ ಕಾಲದಲ್ಲಿ ನಿನ್ನ ಪತಿಭಕ್ತಿಯನ್ನು ಕಂಡು ನನಗೆ ಸಂತೋಷವಾಗಿದೆ. ನೀನು ಯಾವುದಾದರೂ 3 ವರವನ್ನು ಕೇಳಿಕೋ, ಆದರೆ ನಿನ್ನ ಗಂಡನ ಆಯುಸ್ಸು ಒಂದನ್ನು ಬಿಟ್ಟು. ಸರಿ ಸ್ವಾಮಿ, ಮೊದಲನೆಯ ವರ. ಕರ್ನಾಟಕ ಸರ್ಕಾರ ಕರ್ನಾಟಕ ಮಹಿಳೆಯರಿಗೆ ಕರ್ನಾಟಕದಾದ್ಯಂತ ಬಸ್ಸಿನಲ್ಲಿ ಬಿಟ್ಟು ತಿರುಗಾಡಲು ಅವಕಾಶ ನೀಡಿದೆ. ನೀವು ದೊಡ್ಡ ಮನಸ್ಸು ಮಾಡಿ ಕರ್ನಾಟಕ ಮಹಿಳೆಯರಿಗೆ ವಿಮಾನದಲ್ಲಿ ಪ್ರಪಂಚಾದ್ಯಂತ ಬಿಟ್ಟು ತಿರುಗಾಡಲು ಗ್ಯಾರಂಟಿ ಕೊಡಿ ಸ್ವಾಮಿ. ಸರಿ ಸಾವಿತ್ರಿ, ತಥಾಸ್ತು. ಎರಡನೆಯ ವರ. ನನ್ನ ವಂಶಸ್ಥರಿಗೆ ಯಾವುದೇ ಸಂದರ್ಭದಲ್ಲಿಯೂ ಸಿಬಿಐ ರೈಡ್ ಆಗದಂತೆ ವರ ಕೊಡಿ ಸ್ವಾಮಿ. ಸರಿ ಸಾವಿತ್ರಿ, ತಥಾಸ್ತು. ಮೂರನೆಯ ವರ. ನಾನು ಕೇಳಿದ ಶಾಲೆಯಲ್ಲಿ ನನ್ನ ಮಗನಿಗೆ ಪ್ರವೇಶ ದೊರೆಯುವಂತೆ ವರ ಕೊಡಿ ಸ್ವಾಮಿ. ಆಗಲಿ ಸಾವಿತ್ರಿ, ತಥಾಸ್ತು. ಅಲ್ಲ ಸ್ವಾಮಿ, ಧರ್ಮ ಪಾಲಿಸಬೇಕಾದ ನೀವೇ ನನ್ನನ್ನು ಅಧರ್ಮಕ್ಕೆ ತಳ್ಳಿದಿರಲ್ಲ, ಏಕೆ ಸಾವಿತ್ರಿ, ಏನಾಯಿತು? ಅಲ್ಲ, ಗಂಡನಿಲ್ಲದ ಮಗನನ್ನು ಪಡೆಯುವುದು ಅಧರ್ಮವಲ್ಲವೇ? ಯಾವ ಕಾಲದಲ್ಲಿರುವ ಸಾವಿತ್ರಿ, ಟೆಸ್ಟ್ ಟ್ಯೂಬ್ ಬೇಬಿಯನ್ನು ಪಡೆದು ಯಾವುದಾದರೂ ಶಾಲೆಗೆ ಸೇರಿಸಿಕೋ. ಯಮರಾಕ್ ಸಾವಿತ್ರಿ ಶಾಕ್. ಥ್ಯಾಂಕ್ ಯು. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ವಿಠಲ ವಿಠಲ ಪಾಂಡುರಂಗ ವಿಠಲ. ರೀ ಏನು ಅಂದ್ರೆ? ಅಯ್ಯೋ,
ನಿಮ್ಮ ಕಣ್ಣಲ್ಲಿ, ಬಾಯಲ್ಲಿ, ಮನಸ್ಸಲ್ಲೂ ಆ ಪಾಂಡುರಂಗನೇ ತುಂಬಿಕೊಂಡಿರ್ತಾನೆ. ಇನ್ನು ಇವನಂತೂ ನಿಮ್ ಹಾಡ್ ಕೇಳಿದ ತಕ್ಷಣ ಓಡೋಡ್ ಬಂದ್ಬಿಡ್ತಾನೆ. ಇವನ ಸ್ವಲ್ಪ ಹೊತ್ತು ನೋಡ್ಕೋತಾ ಇರಿ, ನಂಗೆ ತುಂಬಾ ಕೆಲ್ಸ ಇದೆ. ಓಹೋ, ಬಾರೋ ನನ್ನ ಮುದ್ದು ವೇಣುಗೋಪಾಲ. ಈ ಜೀವನವೇ ಒಂದು ಚಕ್ರ ಇದ್ದಂಗೆ. ಪುನರಪಿ ಜನನಂ ಪುನರಪಿ ಮರಣಂ. ಇದರಿಂದ ಹೊರ ಬರ್ಬೇಕಂದ್ರೆ ಆ ಪಾಂಡುರಂಗನ ದಯೆ ಇರಬೇಕು. ಸಂತನೆಂದು ಗುಣವಂತನೆಂದು ಭಗವಂತ ನಿನ್ನ ಪುರಿವ. ವಿಠಲ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ. ವಿಟ್ಟು ವಿಟ್ಟು ಎಲ್ಹೋ ವಿಟ್ಟು, ನಮ್ ಕಂದನ್ನ ಮಣ್ಣಲ್ಲಿ ಹಾಕಿ ಚೋರ್ ಚೋರ್ ಮಾಡ್ಬಿಟ್ರಲ್ಲ. ಮಲ್ಗಿದ್ ಮಗುಲ್ ಹೇಗ್ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ಪಾಂಡುರಂಗ, ನಿನ್ನ ಧ್ಯಾನದಲ್ಲಿ ಮುಳ್ಗೋಗಿದ್ನಲ್ಲಪ್ಪ, ನನ್ನಿಂದ ಎಂತ ಅನಾಹುತ ಆಗೋಯ್ತು. ನಿಮ್ಗಿದು ಸ್ವಾರ್ಥ ಅನ್ಸ್ಬೋದು, ಆದ್ರೂನು ನಂಗೆ ನನ್ ಕಂದನೆ ಮುಖ್ಯ, ನಿಮ್ ಪಾಂಡುರಂಗ ಅಲ್ಲ. ಹಾಗೇಳ್ಬೇಡ ಲಕ್ಷ್ಮಿ, ಹಾಗೇಳ್ಬೇಡ. ಪಾಂಡುರಂಗ ಅನಾಥ ರಕ್ಷಕ, ಆಪದ್ ಬಾಂಧವ, ಕಾಪಾಡು ತಂದೆ ವಿಠಲ ಪಾಂಡುರಂಗ. ಧನ್ಯನಾದೆ ಘೋರ. ಇಂತಹ ಒಂದು ಪರಿಸ್ಥಿತಿಯಲ್ಲೂ ನೀನು ಪಾಂಡುರಂಗನ ಸ್ಮರಣೆಯನ್ನು ಮರೆಯಲಿಲ್ಲ. ಲಕ್ಷ್ಮೀ ಮಾತೆ, ನಿನ್ನ ಪುತ್ರ ವಾತ್ಸಲ್ಯಕ್ಕೆ ನಾ ಮನಸೋತೆ. ಕಲ್ಯಾಣ ಮಸ್ತು. ನೋಡ್ದ ಲಕ್ಷ್ಮಿ, ಪಾಂಡುರಂಗ ನಮ್ಮ ಮಗನ್ ಮಾತ್ರ ಉಳಿಸ್ಕೊಟ್ಟಿಲ್ಲ, ಭಕ್ತಿಯ ಮೇಲಿರುವ ನಿಜವಾದ ವಿಶ್ವಾಸವನ್ನು ಉಳಿಸ್ಕೊಟ್ಟಿದ್ದಾರೆ. ಹರಿನಾಮವೇ ಚಂದ, ಅದ ನಂಬಿಕೋ ಕಂದ. Good morning everyone. My name is Anagay. Today I am going to perform a mono acting about the junk foods. La la la, la la la. My mommy, 100, 200, 300, 400, 500. La la la. Nurse, who's the next patient? Send them in, send them in. Come, sit down, sit down. What happened? Open your mouth. It is still smelly. Close. Yeah. Now it is better. What happened? Stomachache, doctor. Stomachache? I thought toothache. What did you eat that morning? I ate 2 burgers, 2 pizzas, 1 big french fries with Coke. Great. If you eat this much, one day you will become so fat. Stop it. I'll give you some medicine. You should take today and tomorrow. And you should drink only buttermilk. Take. Okay, doctor. Can I go? Stop. Give me my fees. How much, doctor? 1,000. Take, doctor. Okay, bye. The moral is, if you eat this much unhealthy foods, your health will be spoiled. Thank you. ಪ್ರಹ್ಲಾದ, ನೀನು ಗುರುಗಳ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆಯಂತೆ. ಇಲ್ಲವಲ್ಲ, ಸತ್ಯವನ್ನು ಹೇಳಿದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ನಾರಾಯಣನೊಬ್ಬನೇ ಸತ್ಯ, ನಿತ್ಯ. ಮುಚ್ಚು ಬಾಯಿ. ನಾರಾಯಣನಂತೆ ನಾರಾಯಣ, ನಾನು, ನನ್ನದು ಅಜ್ಞಾನ, ಅವಿವೇಕ, ಅಹಂಕಾರ. ಈ ಲೋಕಕ್ಕೆಲ್ಲ ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಅದನ್ನು ಒಪ್ಪಿಕೋ. ಒಬ್ಬರ ಸಂತೋಷಕ್ಕಾಗಿಯೂ ಸುಳ್ಳನ್ನು ಸತ್ಯವೆನ್ನಬಹುದೇ ತಂದೆ? ಆಹಾ, ನೀನು ಮಹಾ ಸತ್ಯವಂತ. ಜನ್ಮ ಕೊಟ್ಟ ತಂದೆಗೆ ಉಪದೇಶ
ಮಾಡುವಂತಹ ಮಹಾಜ್ಞಾನಿಯೇನೋ ನೀನು. ನಾನು ನಿಮಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನಾನು ಹೇಳಿದಂತೆ ನೀನು ಕೇಳಬೇಕು. ನಾನೇ ಲೋಕೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವಿಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನು ಗೆಲ್ಲದ ನಾವು ಸಾವನ್ನು ಗೆಲ್ಲಬಹುದೇ ತಂದೆ? ಕಯಾದು ಇವನು ಸಾಧಾರಣನಲ್ಲ. ಮಗನಾಗಿ ಹುಟ್ಟಿರುವ ಜನ್ಮಾಂತರದ ಶತ್ರು. ಇವನ ದೇವನಾರು ಗೊತ್ತೇ? ನನ್ನ ತಮ್ಮನನ್ನು ಕೊಂದನಲ್ಲ ಆ ಕಪಟಿ, ಆ ವಂಚಕ, ನನ್ನ ಜನ್ಮಾಂತರದ ಶತ್ರು ಹರಿ. ಹರಿ ವೈರಿಯೂ ಅಲ್ಲ, ವಂಚಕನೂ ಅಲ್ಲ. ಅವನು ಜಗತ್ತಿಗೆಲ್ಲ ತಂದೆ. ಸೈನಿಕರೇ, ಇವರನ್ನು ಕರೆದುಕೊಂಡು ಹೋಗಿ. ಧನ್ಯವಾದಗಳು. ಹಸ್ವಾಗ್ತಿದೆ, ಏನಾದ್ರು ತಿನ್ನಕ್ಕಿದ್ಯಾ? ಅಮ್ಮ ಅಮ್ಮ, ಓ ನಮಸ್ತೆ, ನನ್ನ ಹೆಸರು ರಾಜೇಶ್ವರಿ. ಯು ಕ್ಯಾನ್ ಕಾಲ್ ಮೀ ರೋಸ್. ನೀವು ದಾರಿ ತಪ್ಪಿ ಬಂದಿದ್ದ ಇಲ್ಲ ನಮ್ಮಮ್ಮನ ಫ್ರೆಂಡಾ? ಚೆನ್ನಾಗಿರು. ನಾನು ಈ ದೇಶದೆಲ್ಲ ಪ್ರಜೆಗಳ ತಾಯಿ ಭಾರತಾಂಬೆ. ಈ ದೇಶದಲ್ಲಿರುವ ಕ್ಷೇಮ ಸಮಾಚಾರಕ್ಕಾಗಿ ದೇಶ ಪ್ರವಾಸಕ್ಕೆ ಬಂದಿದ್ದೀನಿ. ಓ ಭಾರತಾಂಬೆ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಇಟ್ಸ್ ಭಾರತಾಂಬೆ. ಒಂದೇ ಒಂದು ಸೆಲ್ಫಿ. ಥ್ಯಾಂಕ್ ಯು. ಇವ್ರು ಯಾರು ಗೊತ್ತಾಯ್ತಾ? ಭಾರತಾಂಬೆ. ಇವ್ರ ಬಗ್ಗೆ ತುಂಬಾ ಕೇಳಿದೀನಿ. ಇವ್ರನ್ನ ಎಲ್ಲರೂ ಪೂಜಿಸ್ತಾರೆ, ಪ್ರೀತಿಸ್ತಾರೆ, ಆರಾಧಿಸ್ತಾರಂತೆ. ಎಲ್ಲರೂ ಗೌರವ ಕೊಡ್ತಾರಂತೆ. ಇವರಲ್ಲಿರೋ ಪ್ರತಿಯೊಂದು ಬಾಡಿ ಪಾರ್ಟು ಒಂದೊಂದು ಸ್ಟೇಟ್ ಅಂತೆ. ತುಂಬಾ ಭಾಷೆ ಬರುತ್ತಂತೆ. ಇವ್ರ ಮಕ್ಕಳು ಅಂದ್ರೆ ನಾವು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತಾರಂತೆ. ನಿಜ ಹೇಳಿ, ಇದೆಲ್ಲ ಸತ್ಯನಾ? ಹೌದು ಪುತ್ರಿ, ಇದೆಲ್ಲವೂ ಸತ್ಯವೇ. ಓ ಹೌದಾ? ನಂಗೊಂದು ಡೌಟು. ನಿಮ್ಗೆ ಸಮಸ್ಯೆಗಳೇ ಇರಲ್ಲ ಅಲ್ವಾ? ನಂಗ್ ನೋಡಿ, ನಮ್ಗೆ ಊರ್ಗ್ ಹೋದ್ರೇನೆ ನೆಟ್ವರ್ಕ್ ಸಿಗಲ್ಲ. ನಿಮ್ಗೆ ಇಷ್ಟೊಂದು ಜನ ಮಕ್ಳಿದ್ದಾರೆ, ಸಮಸ್ಯೆನೇ ಇರಲ್ಲ. ಸತ್ಯ ಕಹಿ ಆಗಿದೆ. ಭ್ರಷ್ಟಾಚಾರ, ಅಸಮಾನತೆ, ಮಾಲಿನ್ಯ ಮುಂತಾದ ಹಲವಾರು ಸಮಸ್ಯೆಗಳ ಪರಿಹಾರ ಹುಡುಕುತ್ತಾ ನಾನು ಯುಗಗಳನ್ನು ಕಳೆಯುತ್ತಾ ಬರುತ್ತಿದ್ದೀನಿ ಪುತ್ರಿ. ನಾವು ಅವ್ರ ಮಕ್ಕಳಾಗಿ ಇದಕ್ಕೆ ಉತ್ತರ ಕೊಡಕ್ ಆಗಲ್ವಾ? ಏನ್ ಹೇಳ್ತೀರಾ? ಜೈ ಹಿಂದ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಡವನ ರೂಪದಲ್ಲಿ ದಾನ ಪಡೆಯಲು ಬಂದ ಸ್ವಾಮಿ ಶ್ರೀನಿವಾಸ ಮತ್ತು ಪುರಂದರದಾಸರ ಪತ್ನಿ ಸರಸ್ವತಿ ಮಧ್ಯೆ ನಡೆಯುವ ಸಂಭಾಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಅಮ್ಮ ಅಮ್ಮ, ಯಾರಿದ್ದೀರಾ ಮನೇಲಿ? ಯಾರ್ ತಾವು? ಏನಾಗ್ಬೇಕಾಗಿತ್ತು? ಅಮ್ಮ, ನೀವೇ ಬೇಕಾಗಿತ್ತು. ನಾನೊಬ್ಬ ಬಡವ, ನನ್ ಮಗನ್ ಉಪನಯನ ಮಾಡ್ಬೇಕಿತ್ತು. ಒಳ್ಳೆಯವರು ಸಹಕಾರ ಕೊಟ್ರೆ ತಾನೆ ಬಡವರ ಬಾಳು ಬೆಳ್ಗೋದು. ಅದಕ್ಕೆ ಒಳ್ಳೆ ಮನಸ್ಸಿನಿಂದ ನೀವೇ ನನಗ್ ಹಣದ ಸಹಾಯ ಮಾಡ್ಬೇಕು. ನಾನಾ? ಅದ್ ಹೇಗಾಗತ್ತೆ? ಇದನ್ನೆಲ್ಲ ಏನೇ ಇದ್ರು ನನ್ ಪತಿ ನಾಯಕರೇ ಮಾಡ್ಬೇಕು. ನೋಡಿ, ನನ್ಗೆ ಅಂತ ನನ್ ಮನೇಲಿ ಯಾವ ಸ್ವಾತಂತ್ರ್ಯನೂ ಇಲ್ಲ. ಪೂಜೆ ಮಾಡೋ ಮಂತ್ರಾಕ್ಷತೆನೂ ಲೆಕ್ಕ ಹಾಕ್ತಾರ ನಾಯಕರು. ಅಂಥದ್ರಲ್ಲಿ ನಾನ್ ನಿಮಗ್ ಸಹಾಯ ಮಾಡೋದಾ? ಇಲ್ಲ ಇಲ್ಲ, ಆಗೋದಿಲ್ಲ. ನೀವ್ ಇನ್ಯಾರ ಹತ್ರನಾದ್ರೂ ಕೇಳಿ ಪಡೀರಿ. ನೀವು ಹೀಗೆ ಹೇಳ್ಬಿಟ್ರಾ? ಹಾಗಾದ್ರೆ ನನ್ ಮಗನ್ ಉಪನಯನ ಮಾಡೋದೇ ಬೇಡ್ವಾ? ಕೋಟ್ಯಾಂತರ ಜನರಿದ್ದಾರೆ ಭೂಮಿ ಮೇಲೆ ದಾನ ಮಾಡೋದಕ್ಕೆ. ಆದ್ರೆ ದಾನ ಮಾಡೋಂಗಿದ್ರೆ ನೀವೇ ಮಾಡ್ಬೇಕು ನನ್ಗೆ. ನೀವ್ ದಾನ ಮಾಡೋದಿಲ್ಲ ಅಂದ್ರೆ ಬಿಡಿ, ನನ್ ಮಗನ್ ಉಪನಯನ ಮಾಡೋದೇ ಇಲ್ಲ. ಅಯ್ಯೋ ದೇವ್ರೆ, ನೀವ್ ಯಾಕೆ ಹೀಗೆ ಹೇಳ್ತಿದ್ದೀರಾ? ಇಂಥ ಪರಿಸ್ಥಿತಿ ಬಂತಲ್ಲ ನಂಗೆ. ನೀವ್ ನನ್ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಿಸ್ತಿದ್ದೀರಲ್ಲ. ಆಯ್ತು, ಒಂದ್ ಗಳಿಗೆ ಕೂತಿರಿ, ನಾನ್ ಬರ್ತೀನಿ. ಸ್ವಾಮಿ ಶ್ರೀನಿವಾಸ, ಬೆಳಿಗ್ಗೆ ಬಿಚ್ಚಿಟ್ಟಿದ್ ಮೂಗುತಿ ಹಾಕೊಳ್ಳೋದ್ ಮರ್ತೆ ಹೋಯ್ತಲ್ಲ. ಇದನ್ನೇ ಅವ್ರಿಗೆ ಕೊಟ್ಬಿಡ್ಲಾ? ಹೇಗಿದ್ರು ನನ್ನ ಹತ್ರ 3-4 ಮೂಗುತಿಗಳಿವೆ. ಹಾಗೆ ಮಾಡ್ತೀನಿ. ನೋಡಿ, ತಗೊಳ್ಳಿ. ನೋಡಿ, ಇದನ್ ಕೊಡೋದಕ್ಕೂ ನಾಯಕರ ಅನುಮತಿ ಇಲ್ಲ.
ನಿಮ್ ಕಷ್ಟ ನೋಡಕ್ಕಾಗ್ದೆ ಕೊಡ್ತಾ ಇದ್ದೀನಿ. ನಿಮ್ಗೇನೇನ್ ಸಹಾಯ ಆಗತ್ತೋ ಎಲ್ಲ ಮಾಡ್ಕೊಳ್ಳಿ. ಧನ್ಯವಾದ ಅಮ್ಮ, ಇಷ್ಟು ಸಾಕು, ತೃಪ್ತಿ ಆಯ್ತು ನಂಗೆ. ಇದರಿಂದ ಬಹಳ ಸಹಾಯ ಆಗತ್ತೆ. ಧನ್ಯವಾದ. ನಾನಿನ್ನು ಬರ್ತೀನಿ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆಯ್ತು, ಹೋಗಿದ್ ಬನ್ನಿ. ಧನ್ಯವಾದಗಳು.